ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ. ನೋಡಿ ಫ್ರೆಂಡ್ಸ್, ಬಿಸಿ ನೀರಲ್ಲಿ ದೋಸೆ ಹಿಟ್ಟು ಹಾಕೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ನಾನು ಮೊದಲನೇದಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದಾದ್ಮೇಲೆ ಸ್ವಲ್ಪ ಬಿಸಿ ಆಗಕ್ಕೆ ಹಾಗೆ ಬಿಟ್ಬಿಡೋಣ ಫ್ರೆಂಡ್ಸ್. ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ನಾನು 1 ಕಪ್ ಆಗೋ ಅಷ್ಟು ನಾನು ಸ್ವಲ್ಪ ದೋಸೆ ಹಿಟ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. ಅದು ದೋಸೆ ಹಿಟ್ಟನ್ನ ಇದಕ್ಕೆ ಹಾಕೊಂಬಿಡಿ. ನೀವು ಮಾಡಿಟ್ಟಿರ್ತೀರಲ್ಲ ದೋಸೆ ಹಿಟ್ಟು, ಯಾವಾಗೂ ಒಂದೇ ಥರ ನೀವು ಮನೆಯಲ್ಲಿ ಮಾಡಿ ಮಾಡಿ ನಿಮಗೆ ರೂಢಿ ಇರುತ್ತೆ ದೋಸೆ. ನೋಡಿ ಆ ಥರ ಇದ್ದಾಗ ನೋಡಿ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ನೀರು ಬಿಸಿ ಇರಬೇಕಂದ್ರೆ ಇದನ್ನು ಹಾಕ್ಬಿಡಿ. ಹಾಕ್ಬಿಟ್ಟು ನೀವು ಇದೇನು ಮಾಡಬೇಕಂದ್ರೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ತಿರುಗಿಸ್ತಾ ಮಿಕ್ಸ್ ಮಾಡ್ತಾ ಬರಬೇಕು. ನೀರನ್ನ ಮತ್ತು ಹಿಟ್ಟನ್ನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ತಳ ಅಂಟುತ್ತೆ ಹೈ ಫ್ಲೇಮಲ್ಲಿ ಇಡೋದ್ರಿಂದ. ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ತಾ ಬಂದಮೇಲೆ ನೀವು ಇದಕ್ಕೆ ಸ್ವಲ್ಪ ಉಪ್ಪು ಮೊದಲೇ ಹಾಕಿರ್ತೀರಲ್ವ, ಅದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಗೆ ಇನ್ನೂ ಉಪ್ಪು ಬೇಕಂದರೆ ಸ್ವಲ್ಪ ಹಾಕ್ಕೊಬೋದು. ನಾವು ಇದಕ್ಕೆ ದೋಸೆ ಹಿಟ್ಟಿಗಂತೂ ಉಪ್ಪು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಇದಕ್ಕೆ ಹಾಕಿಲ್ಲ, ನಾನು ಹಾಕೋದು ತೋರಿಸ್ತಿಲ್ಲ. ನೀವು ಬೇಕಾದರೆ ಉಪ್ಪು ಹಾಕಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಬೋದು. ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ತಿರುಗಿಸ್ತಾ ಬನ್ನಿ, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಇದು ಫ್ರೆಂಡ್ಸ್. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಸ್ವಲ್ಪ ಗಟ್ಟಿ ಬರಬೇಕಿದು, ಸ್ವಲ್ಪ ಗಟ್ಟಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಯಾವಾಗೂ ನಾವು ದೋಸೆ ಹಿಟ್ಟನ್ನ ಒಂದೇ ಥರ ದೋಸೆ ಇಡ್ಲಿ ಮಾಡಿ ತಿಂದಿರ್ತೀವಿ. ಆ ಥರ ಇದ್ದಾಗ ನೋಡಿ ಈ ಒಂದು ಬಿಸಿನೀರಲ್ಲಿ ಈ ಥರ ಹಾಕ್ಬಿಟ್ಟು ಈ ಥರ ಮಾಡಿದ್ದೆ ಬೆಳಗ್ಗೆ ಹೊತ್ತೇ ನಾವು ದೋಸೆ ಹಾಕ್ಬಿಟ್ಟಿರ್ತೀವಿ, ಸಂಜೆ ಹೊತ್ತು ಉಳ್ದಿರೋ ಹಿಟ್ಟನ್ನ ಏನು ಮಾಡೋದಪ್ಪ ಅಂದ್ಕೊಳ್ಳೋ ಟೈಮಲ್ಲಿ ನೀವು ಈ ಥರ ಮಾಡಿದ್ರೆ ಅಂತೂ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಥರ ನಿಧಾನಕ್ಕೆ ನೀವು ಪೂರ್ತಿ ತಳ ಅಂಟಿದ್ದೀರಾ ನೋಡಿ, ಎಲ್ಲ ಪೂರ್ತಿ ಸ್ಪೂನಲ್ಲಿ ಈ ಥರ ಅಂದ್ಕೊಬೇಕಾಗತ್ತೆ ಫ್ರೆಂಡ್ಸ್. ಅಂದ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಗಟ್ಟಿ ಬರಬೇಕು ಅದು ನೋಡಿ. ಅದಾದಮೇಲೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಇದಕ್ಕೆ ಹಾಕ್ಕೊಂಬಿಟ್ಟು ಇದನ್ನು ಸಹ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಲ್ಲಲ್ಲಿ ಗಂಟು ಇಲ್ದಿರ ಪೂರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಕ್ಕಿ ಫ್ರೆಂಡ್ಸ್, ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನೀವು ಇದನ್ನು ಏನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಕಡೆಯಿಂದ ಇಟ್ಟಿಟ್ಟು ಹಾಗೆ ಇಲ್ದಿರ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಪೂರ್ತಿ ಚೆನ್ನಾಗಿ ನೋಡಿ ಈ ಥರ ನಾದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸ್ಪೂನಲ್ಲೇ ಈ ಥರ ನೋಡಿ ನಾದ್ಕೊಬೇಕಾಗತ್ತೆ ನೀವು. ಅಂದರೆ ಗಂಟು ಏನು ಇಲ್ದಿರ ಪೂರ್ತಿ ನೀಟಾಗಿ ಮಿಕ್ಸ್ ಆಗೋದಕ್ಕೆ ನೀವು ಈ ಥರ ಮಾಡ್ಕೊಂಬಿಡಿ. ಮಾಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇದಕ್ಕೆ ಏನೇನು ಕಟ್ ಮಾಡ್ಕೊಬೇಕಾಗತ್ತೆ ಅಂದರೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಬೇಕಾಗತ್ತೆ. ಒಂದು ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಬಿಡಿ ನೀವು. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಬಳಸೋರು ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಇಲ್ಲಾಂದರೆ ನೀವು ಬೇಕಾದರೆ ಖಾರದ ಪುಡಿ ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಇದಕ್ಕೆ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ನೋಡಿ ಈ ಥರ ಇಷ್ಟು ಅದಕ್ಕೆ ಬಂದರೆ ಸಾಕಿದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಮಧ್ಯಕ್ಕೆ ಎಲ್ಲ ಪೂರ್ತಿ ತಗೊಂಡಿದ್ದಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಫ್ರೆಂಡ್ಸ್, ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಒಂದು ಈರುಳ್ಳಿನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ಈರುಳ್ಳಿ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸಹ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಏನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನೋ ನಾನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಸಹ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ಬೇರೆ ಬೇರೆ ಥರ ಇಲ್ದಿರ ಪೂರ್ತಿ ಇದನ್ನು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಒಂದು ಕಡೆ ಈರುಳ್ಳಿ ಒಂದು ಕಡೆ ಇಲ್ದಿರ, ಆ ಥರ ಇಲ್ದಿರ ಪೂರ್ತಿ ಎಲ್ಲದಕ್ಕೂ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಿಟ್ಟನ್ನ ನಾವೇನು ಮಾಡ್ತೀವಿ ಅಂದರೆ ಬೆಳಗ್ಗೆನೋ ದೋಸೆ ಇಡ್ಲಿ ಹಾಕ್ಕೊಂಬಿಡ್ತೀವಿ, ಮತ್ತು ಮಿಕ್ಕಿರೋ ಹಿಟ್ಟನ್ನ ಏನಪ್ಪ ಮಾಡೋದು ಅಂದ್ಕೊತೀವಿ. ಆ ಥರ ಇದ್ದಾಗ ನೋಡಿ ಪಡ್ಡು ಮಾಡೋದೇ ಅಲ್ದಿರ ಈ ಥರ ಸಹ ನೀವು ಮಾಡ್ಬೋದು. ಈ ಥರ ಮಾಡಿದ್ರೆ ಅಂತೂ ಮಕ್ಕಳು ಸಂಜೆ ಟೈಮಲ್ಲಿ ತುಂಬಾ ಒಂದು ಒಳ್ಳೆ ರೀತಿ ಸ್ನ್ಯಾಕ್ಸ್ನ ತಿನ್ನೋ ಥರ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಇದನ್ನು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಉಳ್ದಿರೋ ಹಿಟ್ಟನ್ನ ಬಿಸಾಕೋ ಬದಲು ಈ ಥರ ನೀವು ಮಾಡ್ಕೊಬೋದು. ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಎಲ್ಲ ಕಡೆ ಹಾಕಬೇಕಿದು ಪೂರ್ತಿ ಚೆನ್ನಾಗಿ. ಖಾರ ಎಲ್ಲ ಇನ್ನೂ ಖಾರ ಜಾಸ್ತಿ ತಿನ್ನೋರು ಬೇಕಾದರೆ ಇದಕ್ಕೆ ಖಾರದ ಪುಡಿ ಸಹ ನೀವು ಆ್ಯಡ್ ಮಾಡ್ಕೊಬೋದು. ನಾನು ಬರೀ ಹಸಿಮೆಣ್ಸಿನ್ಕಾಯಿ ಮಾತ್ರ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಎಣ್ಣೆನ ಬಿಸಿ ಆಗೋಕ್ಕೆ ಇಟ್ಬಿಡೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ನೋಡಿ ಇದನ್ನು ಈ ಥರ ಹೋಲ್ ಮಾಡ್ಕೊಬೇಕು ಮಧ್ಯದಲ್ಲಿ. ಈ ಥರ ನೀವೇನಾದರೂ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಎರಡೂ ಕಡೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ ನೀವು ರೋಸ್ಟಾಗಿ ಚೆನ್ನಾಗಿ ಬಿಸಿ ಮಾಡಿದ್ದಾದಮೇಲೆ ನೋಡ್ಬೋದು ನೀವೇ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವಾಗೂ ನಾವು ಹಿಟ್ಟನ್ನ ಏನು ಮಾಡ್ತೀವಿ ಅಂದರೆ ಉಳ್ದೋಯ್ತು ಅಂತ ಏನು ಮಾಡಬೇಕು ಅಂದ್ಕೊಂಡಾಗ ಸ್ವಲ್ಪ ಹಿಟ್ಟು ಮಿಕ್ಕಿದ್ದಾಗ ನೋಡಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಕ್ರಿಸ್ಪಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಅದಾದಮೇಲೆ ಇದು ಬಿಡುವಾಗ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು
ಪೂರ್ತಿ ಇದನ್ನ ಚೆನ್ನಾಗಿ ಎರಡೂ ಕಡೆ ಬಿಸಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಜಾಸ್ತಿ ಏನು ಇದರಲ್ಲಿ ಕೆಲಸ ಏನು ಇಲ್ಲ. ಬರೀ ನಾವು ಮಿಕ್ಕಿರೋ ಹಿಟ್ಟಿಗೆ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಾಡ್ಕೊಂಡ್ರೆ ಸಾಕು. ಒಂದು ಒಳ್ಳೆ ರೀತಿ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಈ ಥರ ಸ್ನ್ಯಾಕ್ಸ್ ಮನೇಲಿ ಮಾಡ್ಕೊಡೋದ್ರಿಂದ ಮಕ್ಕಳು ಸಹ ಅಷ್ಟೇ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ಇದ್ರಲ್ಲಿ ಹಾಕಿರೋದೆಲ್ಲ ಅಷ್ಟೇ ತುಂಬಾನೇ ಮಕ್ಕಳಿಗೆ ಟೇಸ್ಟಿ ಅನ್ಸುತ್ತೆ. ತುಂಬಾ ಅಂದ್ರೆ ಒಡೆ ತಿಂದಂಗಿರುತ್ತೆ. ಅವ್ರಿಗಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಒಂದ್ಸಲ ಇದನ್ನ ಮಾಡಿ ನೋಡಿ ನೀವು. ನೋಡಿ ಫ್ರೆಂಡ್ಸ್, ಒಂದ್ ಕಡೆ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನೀವೇನ್ ಮಾಡ್ಬೇಕಂದ್ರೆ ಇನ್ನೊಂದ್ ಕಡೆ ತಿರುಗಿಸ್ಬೇಕು. ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಬಿಸಿ ಮಾಡಿ. ನೋಡಿ, ಎರಡೂ ಕಡೆ ತಿರುಗಿಸಿದ್ದಾದ್ಮೇಲೆ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ. ಮತ್ತೆ ನೋಡಿ, ಚೆನ್ನಾಗಿ ಬಿಸಿನೂ ಆಗಿದೆ. ಇದು ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇದನ್ನಂತೂ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದನ್ನ ಸ್ನ್ಯಾಕ್ಸ್ ತರ ನೀವು ಈವ್ನಿಂಗ್ ಟೈಮ್ ಮಾಡ್ಕೊಬಹುದು. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.